ಸ್ನೇಹಿತರೆ ಇವತ್ತು ನಾವು ಫೋನ್ ಪೇ ನಲ್ಲಿ UPI ಪಿನ್ ನಾಟ್ ಸೆಟ್ ಅಂತ ಪ್ರಾಬ್ಲಮ್ ಬರ್ತಾ ಇದ್ರೆ ಯಾವ ರೀತಿ ಸಾಲ್ವ್ ಮಾಡ್ಕೋಬೇಕು ಅಂತ ನಾನು ಸಂಪೂರ್ಣ ಇವತ್ತು ಹೇಳ್ತೀನಿ. ನಿಮ್ಮ ಫೋನ್ ಪೇ ಅನ್ನೋದು ರನ್ ಆಗ್ತಿರುವಂತ ಫೋನ್ ಪೇ ಚಾಲ್ತಿಯಲ್ಲಿ ಇರುವಂತ ಫೋನ್ ಪೇನೇ ಅದು ಅಚಾನಕ್ ಆಗಿ ಈ ರೀತಿ ಪ್ರಾಬ್ಲಮ್ ಬರುತ್ತೆ. ಈಗ ಕೆಲವು ದಿನಗಳಿಂದ ಈ ರೀತಿ ಪ್ರಾಬ್ಲಮ್ ಬರ್ತಾ ಇದೆ. SBI ಇರಬಹುದು, ಇನ್ಯಾವುದೇ ಬೇರೆ ಬೇರೆ ಬ್ಯಾಂಕ್ ಅಕೌಂಟ್ ಅಲ್ಲಿ ಈ ರೀತಿ ಪ್ರಾಬ್ಲಮ್ ಬರ್ತಾ ಇದೆ. ಈ ರೀತಿ ಬಂದ್ರೆ ನೀವು ಯಾವ ರೀತಿ ಸಾಲ್ವ್ ಮಾಡ್ಕೋಬೇಕು ಅಂತ ನಾನು ಸಂಪೂರ್ಣವಾಗಿ ಇವತ್ತು ಹೇಳ್ತೀನಿ. ಹಾಗೆ ನಮ್ಮ ಚಾನಲ್ಗೆ ಮೊದಲು ಬಂದಿದ್ರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂತ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡಿ ನಮ್ಮ ತಂತ್ರಜ್ಞಾನ ಆಧಾರಿತ ಬೃಹತ್ ಕುಟುಂಬದ ಸದಸ್ಯರಾಗಿ. ಸ್ನೇಹಿತರೆ ಅದಕ್ಕಾಗಿ ಫೋನ್ ಪೇ ಆಪ್ ನ ಓಪನ್ ಮಾಡ್ಕೊಳ್ಳಿ. ಮಾಡಿಬಿಟ್ಟು ನಿಮ್ಮ ATM ಕಾರ್ಡ್ ನ ತಗೋಬೇಕು ಅಥವಾ ಆಧಾರ್ ಕಾರ್ಡ್ ಎರಡರಲ್ಲಿ ಒಂದನ್ನ ತಗೋಬೇಕಾಗುತ್ತೆ. ಇಲ್ಲಿ ನಾನು ಒಂದು ಅಮೌಂಟ್ ಅನ್ನ ಟ್ರಾನ್ಸ್ಫರ್ ಮಾಡಿಬಿಟ್ಟು ತೋರಿಸ್ತೀನಿ. ನಾನು ರನ್ ಒಂದು ಚಾಲ್ತಿಯಲ್ಲಿ ಇರುವಂತ ಫೋನ್ ಪೇನೆ ನಂದು ಕೂಡ ಅದೇ ರೀತಿ ಪ್ರಾಬ್ಲಮ್ ಬಂದಿದೆ. UPI ಪಿನ್ ನಾಟ್ ಸೆಟ್ ಅಂತ ಬರ್ತಾ ಇದೆ. ಇಲ್ಲಿ ನೋಡಿ ಅಮೌಂಟ್ ಅನ್ನ ನಾನು ಸೆಂಡ್ ಮಾಡಿಬಿಟ್ಟು ತೋರಿಸ್ತೀನಿ. ಯಾವ್ದಾದ್ರು ಒಂದು ಕಾಂಟ್ಯಾಕ್ಟ್ಗೆ ನೋಡ್ತಾ ಇರಬಹುದು. ಈ ಒಂದು ಕಾಂಟ್ಯಾಕ್ಟ್ಗೆ ಅಮೌಂಟ್ ಅನ್ನು ನಾನು ಟ್ರಾನ್ಸ್ಫರ್ ಮಾಡ್ತಾ ಇದ್ದೀನಿ. ಮಾಡಿದ್ರೆ ಅದು ಆಗ್ತಾ ಇಲ್ಲ ಸ್ನೇಹಿತರೆ. ನಾನು ಸಂಪೂರ್ಣವಾಗಿ ತೋರಿಸ್ತೀನಿ ನೋಡಿ. UPI ಪಿನ್ ಅನ್ನು ಹಾಕಿದ್ದೀನಿ. ಹಾಕಿದ ನಂತರದಲ್ಲಿ ಇಲ್ಲಿ ನೋಡಬಹುದು UPI ಪಿನ್ ನಾಟ್ ಸೆಟ್, ಯು ನೀಡ್ ಟು ಸೆಟ್ UPI ಪಿನ್ ಫಾರ್ ದಿಸ್ ಅಕೌಂಟ್ ಅಂತ ಬರ್ತಾ ಇದೆ. ಅದಕ್ಕಾಗಿ ನಾನು ಏನು ಮಾಡ್ತೀನಿ, ಈಗ ಇದನ್ನ ಸಂಪೂರ್ಣವಾಗಿ ಕ್ಲೋಸ್ ಮಾಡ್ಕೋತೀನಿ. ಮಾಡಿಬಿಟ್ಟು UPI ಪಿನ್ ಅನ್ನ ಇನ್ನೊಂದು ಬಾರಿ ಸೆಟ್ ಮಾಡಬೇಕಾಗುತ್ತೆ. ಅದಕ್ಕಾಗಿ ಯಾವ ರೀತಿ ಪ್ರೊಸೆಸ್ ಇರುತ್ತೆ ಅಂತ ಸಂಪೂರ್ಣವಾಗಿ ನೋಡಿ. ವಿಡಿಯೋನ ಸ್ಕಿಪ್ ಮಾಡಿದೆ, ಎಲ್ಲವೂ ಕೂಡ ಅರ್ಥ ಆಗುತ್ತೆ. ಇಲ್ಲಿ ಪ್ರೊಫೈಲ್ ಫೋಟೋ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ. ಫೋನ್ ಪೇ ನಲ್ಲಿ ಪ್ರೊಫೈಲ್ ಫೋಟೋ ಮೇಲೆ ಕ್ಲಿಕ್ ಮಾಡಿದ ನಂತರದಲ್ಲಿ ಇಲ್ಲಿ ಮ್ಯಾನೇಜ್ ಪೇಮೆಂಟ್ಸ್ ಅಂತ ಒಂದು ಆಪ್ಷನ್ ಇದೆ. ಅದ್ರ ಮೇಲೆ ನಾವು ಕ್ಲಿಕ್ ಮಾಡ್ಕೋಬೇಕು. ನಂತರದಲ್ಲಿ ಇಲ್ಲಿ ಕೆಳಗಡೆ ಬಂದ್ಬಿಟ್ಟು UPI ಬ್ಯಾಂಕ್ ಅಕೌಂಟ್ಸ್ ಅಂತ ಒಂದು ಆಪ್ಷನ್ ಇಲ್ಲಿ ಇದೆ ನೋಡಿ. UPI ಬ್ಯಾಂಕ್ ಅಕೌಂಟ್ಸ್ ಅಂತ ಅಲ್ಲಿ ನಾವು ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. UPI ಬ್ಯಾಂಕ್ ಅಕೌಂಟ್ಸ್ ಮೇಲೆ ಕ್ಲಿಕ್ ಮಾಡಿದ ನಂತರದಲ್ಲಿ ಇಲ್ಲಿ ನಾವು ಯಾವ ಬ್ಯಾಂಕ್ನ ಒಂದು UPI ಪಿನ್ ಅನ್ನ ರಿಸೆಟ್ ಮಾಡ್ತಾ ಇದೀವಿ ಅದನ್ನ ಸೆಲೆಕ್ಟ್ ಮಾಡ್ಕೋಬೇಕು. ಅಂದ್ರೆ ಯಾವ ಬ್ಯಾಂಕ್ನಿಂದ ನಮಗೆ ಪ್ರಾಬ್ಲಮ್ ಬರ್ತಾ ಇದೆ ಅದನ್ನ ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ರಿಸೆಟ್ ಅಂತ ಒಂದು ಆಪ್ಷನ್ ಇರುತ್ತೆ ನೋಡಿ, ರಿಸೆಟ್ UPI ಪಿನ್ ಅಂತ. ಅದನ್ನ ಮೇಲೆ ನಾವು ಕ್ಲಿಕ್ ಮಾಡ್ಕೋಬೇಕು. ಇಲ್ಲಿ ಆಧಾರ್ ಕಾರ್ಡ್ ಮೂಲಕ ಅಥವಾ ATM ಕಾರ್ಡ್ ಮೂಲಕ ಎರಡರಲ್ಲೂ ಮಾಡಬಹುದು. ನಾನು ATM ಕಾರ್ಡ್ ಮೂಲಕ ಮಾಡ್ತೀನಿ, ಸ್ವಲ್ಪ ಈಸಿ ಪ್ರೊಸೆಸ್ ಇರುತ್ತೆ. ATM ಕಾರ್ಡ್ ಇಲ್ಲ ಅಂದ್ರೆ ಆಧಾರ್ ಕಾರ್ಡ್ ಮೂಲಕನೂ ಕೂಡ ನೀವು ಮಾಡ್ಕೋಬಹುದು, ನೋ ಪ್ರಾಬ್ಲಮ್. ನಾನು ATM ಕಾರ್ಡನ್ನ ಈ ರೀತಿ ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಕಂಟಿನ್ಯೂ ಅಂತ ಕ್ಲಿಕ್ ಮಾಡ್ತೀನಿ. ಕಂಟಿನ್ಯೂ ಅಂತ ಕ್ಲಿಕ್ ಮಾಡಿದ್ರೆ ನಂತರದಲ್ಲಿ ಇಲ್ಲಿ ATM ಕಾರ್ಡಲ್ಲಿ ಇರುವಂತ 16 ಅಂಕೆಗಳಲ್ಲಿ ಒಂದು ಕೊನೆಯ 6 ಅಂಕೆಗಳನ್ನ ಇಲ್ಲಿ ಹಾಕಬೇಕಾಗುತ್ತೆ ಮತ್ತು ಎಕ್ಸ್ಪೈರಿ ಡೇಟ್ ಅನ್ನ ಹಾಕಬೇಕಾಗುತ್ತೆ. ಎಕ್ಸ್ಪೈರಿ ಡೇಟ್ ಅನ್ನ ತಿಂಗಳು ಮತ್ತು ವರ್ಷನ ಹಾಕಬೇಕಾಗುತ್ತೆ. ಅದರ ಮೇಲೆ ಇರುತ್ತೆ ಸ್ನೇಹಿತರೆ 07/30 ಹಿಂಗೆಲ್ಲ ಇರುತ್ತೆ. ಅದನ್ನ ನಾವು ಹಾಕಬೇಕಾಗುತ್ತೆ. ಇಲ್ಲಿ ನೋಡಿ, ಇಲ್ಲಿ ಎಕ್ಸ್ಪೈರಿ ಡೇಟ್ ಅಂತ ಇದೆ. ಇಲ್ಲಿ ಎಕ್ಸ್ಪೈರಿ ಡೇಟ್ ಕೂಡ ಮಂತ್ ಇಯರ್ ಎರಡನ್ನು ಹಾಕಬೇಕಾಗುತ್ತೆ. ಇಲ್ಲಿ ನೋಡಿ, ನಾನು ಇದನ್ನ ಎಂಟರ್ ಮಾಡ್ಕೋತೀನಿ. ಮಾಡಿಬಿಟ್ಟು ಎಕ್ಸ್ಪೈರಿ ಡೇಟ್ ಕೂಡ ಈ ರೀತಿ ಎಂಟರ್ ಮಾಡ್ಕೊಂಡ್ಬಿಟ್ಟು ಕಂಟಿನ್ಯೂ ಅಂತ ಕ್ಲಿಕ್ ಮಾಡ್ಕೊಬೇಕು. ಮಾಡಿದ ನಂತರದಲ್ಲಿ ಇಲ್ಲಿ ಬ್ಯಾಂಕ್ ಕಡೆಯಿಂದ ಒಂದು OTP ಬರುತ್ತೆ ಸ್ನೇಹಿತರೆ. OTP ಆಟೋಮೆಟಿಕ್ ಆಗಿ ತಗೊಳುತ್ತೆ. ಇಲ್ಲಿ ನಾವು ಹಾಕುವಂತ ಅವಶ್ಯಕತೆ ಇಲ್ಲ. OTP ಹಾಕಿಬಿಟ್ಟು OTP ಹಾಕಿ ತಗೊಂಡ ನಂತರದಲ್ಲಿ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಮಾಡಿದ ನಂತರದಲ್ಲಿ ನಮ್ಮ ಒಂದು ಸೆಟ್ UPI ಪಿನ್ ಅಂತ ಹೇಳುತ್ತೆ. ಹೊಸ ಪಿನ್ ಅನ್ನ ಸೆಟ್ ಮಾಡ್ಕೊಳ್ಳಿ ಅಂತ ಹೇಳುತ್ತೆ. ಆ ಒಂದು ಪಿನ್ ಅನ್ನ ಸೆಟ್ ಮಾಡಿದ ನಂತರದಲ್ಲಿ ಮತ್ತೆ ಕನ್ಫರ್ಮ್ ಒಂದು UPI ಪಿನ್ ಅಂತ ಕೇಳುತ್ತೆ. ಅಂದ್ರೆ ಅದೇ ಪಿನ್ ಅನ್ನ 6 ಅಂಕೆಗಳ ಒಂದು ಪಿನ್ ಅನ್ನ ಸೆಟ್ ಮಾಡಿರ್ತೀವಿ ಅಥವಾ 4 ಅಂಕೆಗಳು ಇರುತ್ತೆ. ಕೆಲವೊಂದಿಷ್ಟು ಬ್ಯಾಂಕ್ಗಳಲ್ಲಿ 4 ಅಂಕೆಗಳು ಇರುತ್ತೆ. ಆ ಒಂದು ಪಿನ್ ಅನ್ನ ಮತ್ತೊಂದು ಬಾರಿ ಕನ್ಫರ್ಮ್ ಮಾಡಿಬಿಟ್ಟು ಅದೇ ಪಿನ್ ಅನ್ನ ಕನ್ಫರ್ಮ್ ಅಂತ ರೀ ಎಂಟರ್ UPI ಪಿನ್ ಅಂತ ಇರುತ್ತೆ. ಅದೇ ಪಿನ್ ಅನ್ನ ಮತ್ತೆ ಹಾಕಿಬಿಟ್ಟು ನಾವು ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿದ ನಂತರದಲ್ಲಿ UPI ಒಂದು ಪಿನ್ ಅನ್ನೋದು ರಿಸೆಟ್ ಸಕ್ಸಸ್ಫುಲ್ ಅಂತ ಬರುತ್ತೆ. ನಂತರದಲ್ಲಿ ಇಲ್ಲಿ ನಾನು ಟ್ರಾನ್ಸಾಕ್ಷನ್ ಮಾಡಿಬಿಟ್ಟು ತೋರಿಸ್ತೀನಿ ನೋಡಿ. ಇದನ್ನು UPI ಪಿನ್ ಅನ್ನ ಸೆಟ್ ಮಾಡಿದ ನಂತರದಲ್ಲಿ ಒಂದು ನಾನು ಸೆಲ್ಫ್ ಅಕೌಂಟ್ಗೆ ಒಂದು ಟ್ರಾನ್ಸ್ಫರ್ನ ಮಾಡಿಬಿಟ್ಟು ತೋರಿಸ್ತೀನಿ, ಆಗತ್ತಾ ಇಲ್ವಾ ಅಂತ. ನೋಡ್ಬೋದು, ಅಮೌಂಟ್ ಅನ್ನ ಹಾಕಿಬಿಟ್ಟು ನಾನು ಟ್ರಾನ್ಸ್ಫರ್ ಮಾಡ್ತೀನಿ. ಬ್ಯಾಂಕ್ ಅಕೌಂಟ್ ಅನ್ನ ಸೆಲೆಕ್ಟ್ ಮಾಡಿದ್ದೀನಿ. ಮಾಡಿದ ನಂತರದಲ್ಲಿ ಇಲ್ಲಿ ನೋಡ್ಬೋದು UPI ಪಿನ್ ಅನ್ನ ಹಾಕಿದ್ದೀನಿ. ಹಾಕಿದ ನಂತರದಲ್ಲಿ ನೋಡ್ಬೋದು ಈ ರೀತಿ ಪೇಮೆಂಟ್ ಸಕ್ಸಸ್ಫುಲ್ ಅಂತ ಬರ್ತಾ ಇದೆ. ಅದಕ್ಕಾಗಿ ಈ ರೀತಿ ನೀವು UPI ಪಿನ್ ನಾಟ್ ಸೆಟ್ ಅಂತ ಬಂದ್ರೆ ಈ ರೀತಿ ನೀವು ಸಾಲ್ವ್ ಮಾಡ್ಕೋಬಹುದು. ಹಾಗೆ ಸ್ನೇಹಿತರೆ, ಕೊಟ್ಟಿರೋ ಮಾಹಿತಿ ಸಂಪೂರ್ಣ ಮತ್ತು ನಿರೂಪಣೆ ಮಾಡಿದೆ, ಶೈಲಿ ಉತ್ತಮ ಅಂತ ಅನಿಸಿದ್ರೆ ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಹಾಗೆ ಬಗ್ಗೆ ಸಮಸ್ಯೆಗಳು ಡೌಟ್ಗಳಿದ್ರೆ ಕಮೆಂಟ್ ಅಲ್ಲಿ ಅವಶ್ಯವಾಗಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ವಿಷಯದೊಂದಿಗೆ ಇರ್ತೀನಿ, ಮುಂದೆ ಬರ್ತೀವಿ. ಎಲ್ಲಿವರೆಗೂ ಟೇಕ್